ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೆ ಕರ್ನಾಟಕಕ್ಕೆ ಎಲ್ಲರಿಗೂ ಸ್ವಾಗತ. ಹುಲಿ ನಮ್ಮ ಭಾರತದ ರಾಷ್ಟ್ರ ಪ್ರಾಣಿಯಾಗಿದ್ದು 2018ರಲ್ಲಿ ಭಾರತದ ಹುಲಿ ಗಣತಿಯು ಭಾರತದ 17 ರಾಜ್ಯಗಳಲ್ಲಿ 2014ರಲ್ಲಿ 2226ರಿಂದ 2018ರಲ್ಲಿ 2967ಕ್ಕೆ ಹುಲಿಗಳ ಜನಸಂಖ್ಯೆಯನ್ನು ದಾಖಲಿಸಿದೆ. ಮಧ್ಯಪ್ರದೇಶದ 6 ಹುಲಿ ಸಂರಕ್ಷಿತ ಪ್ರದೇಶಗಳು ಭಾರತದಲ್ಲಿ ಅತಿ ಹೆಚ್ಚು ಹುಲಿ ಜನಸಂಖ್ಯೆಯನ್ನು ಹೊಂದಿವೆ. ನಂತರ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಮತ್ತು ಉತ್ತರಾಖಂಡ್ನ ಶಿವಾಲಿಕ್ ಬೆಟ್ಟಗಳು. ಬನ್ನಿ ಸ್ನೇಹಿತರೆ, ಭಾರತದಲ್ಲೇ 10 ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಟಾಪ್ 10. ರಾಜಸ್ಥಾನವು 69 ಹುಲಿಗಳನ್ನು ಹೊಂದಿದ್ದು, ರಾಜಸ್ಥಾನದ ರಣಥಂಬೋರ್ ಭಾರತದಲ್ಲೇ ಅತ್ಯಂತ ಜನಪ್ರಿಯ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವಾಗಿದೆ. ಅದರ ಬೆಟ್ಟದ ಕೋಟೆಗಳು, ಐತಿಹಾಸಿಕ ಅರಮನೆ, ಮರುಭೂಮಿ ಹವೇಲಿಗಳು ಮತ್ತು ಬಂಗಾಳದ ಹುಲಿಗಳಿಗೆ ಹೆಸರುವಾಸಿಯಾದ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ವಿಶೇಷವಾಗಿ ಮಚಲಿಗಾಗಿ ಭಾರತಕ್ಕೆ ಹೆಚ್ಚಿನ ಸಂಖ್ಯೆಯ ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಟಾಪ್ 9. ಪಶ್ಚಿಮ ಬಂಗಾಳವು 88 ಹುಲಿಗಳನ್ನು ಹೊಂದಿದ್ದು, ಗಂಗಾ ನದಿ, ಬ್ರಹ್ಮಪುತ್ರ ಡೆಲ್ಟಾ ಮತ್ತು ಸುಂದರಬನ್ದ ಮ್ಯಾಂಗ್ರೋವ್ ಅರಣ್ಯವು ವನ್ಯಜೀವಿ ಅಭಯಾರಣ್ಯಗಳು ಮತ್ತು ರಾಷ್ಟ್ರೀಯ ಉದ್ಯಾನಗಳ ಪಟ್ಟಿಯನ್ನು ಹೊಂದಿರುವ ಸಂರಕ್ಷಿತ ಭೂಮಿಯಾಗಿದೆ. ಸುಂದರ್ಬನ್ಗಳು ಭಾರತದಲ್ಲಿ ಬಂಗಾಳದ ಹುಲಿಗಳಿಗೆ ಅತಿದೊಡ್ಡ ಮೀಸಲು ಪ್ರದೇಶವಾಗಿದ್ದು, 88 ಹುಲಿ ಜನಸಂಖ್ಯೆಯನ್ನು ಒಂದು ವಿಭಿನ್ನ ಪರಿಸರ ವ್ಯವಸ್ಥೆಯಲ್ಲಿ ಹೊಂದಿದೆ. ಇದನ್ನು ಸುಂದರ್ಬನ್ಸ್ನ ಜೌಗು ಹುಲಿಗಳು ಎಂದು ಕರೆಯಲಾಗುತ್ತದೆ. ನೀವಿನ್ನು ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಟಾಪ್ 8. ಉತ್ತರ ಪ್ರದೇಶವು 173 ಹುಲಿಗಳನ್ನು ಹೊಂದಿದ್ದು, ಉತ್ತರ ಪ್ರದೇಶವು ಭಾರತದ ಅತ್ಯಂತ ಜನನಿಬಿಡ ರಾಜ್ಯವಾಗಿದೆ ಮತ್ತು ವಾರಣಾಸಿ, ಅಯೋಧ್ಯೆ, ಮಥುರಾ ಮತ್ತು ಸಾರನಾಥ ಸೇರಿದಂತೆ ಭಾರತದ ಅತಿ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ತಾಣಗಳಾದ ತಾಜ್ ಮಹಲ್ ಮತ್ತು ನಗರಗಳಿಗೆ ನೆಲೆಯಾಗಿದೆ. ಉತ್ತರ ಪ್ರದೇಶದ ದುಧ್ವಾ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಪಿಲಿಭೀತ್ ಹುಲಿ ಸಂರಕ್ಷಿತ ಪ್ರದೇಶವು ಉತ್ತಮ ಅರಣ್ಯ ಪ್ರದೇಶವಾಗಿದ್ದು, ಭಾರತದಲ್ಲಿ ಹುಲಿಗಳಿಗೆ ಉತ್ತಮ ಭೇಟಿಯನ್ನು ನೀಡುತ್ತದೆ. ಟಾಪ್ 7. ಕೇರಳವು 190 ಹುಲಿಗಳನ್ನು ಹೊಂದಿದ್ದು, ಕೇರಳವು ಹಿನ್ನೀರಿನ ಪ್ರವಾಸೋದ್ಯಮ, ಅಪರೂಪದ ಹೂವಿನ ಸಸ್ಯಗಳು ಮತ್ತು ಪಶ್ಚಿಮ ಘಟ್ಟಗಳ ಅಳಿವಿನಂಚಿನಲ್ಲಿರುವ ಮತ್ತು ಸ್ಥಳೀಯ ವನ್ಯಜೀವಿಗಳಿಗೆ ಹೆಸರುವಾಸಿಯಾಗಿದೆ. ಪರಂಬಿಕುಲಂ ಮತ್ತು ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನಗಳು ಕೇರಳದ ಗಮನಾರ್ಹ ಆನೆ ಮೀಸಲು ಮತ್ತು ಹುಲಿ ಸಂರಕ್ಷಿತ ಪ್ರದೇಶಗಳಾಗಿವೆ. ಭಾರತೀಯ ಆನೆ ಮತ್ತು ಬಂಗಾಳದ ಹುಲಿಗಳು ಉತ್ತಮ ಜನಸಂಖ್ಯೆಗೆ ನೆಲೆಯಾಗಿದೆ. ಟಾಪ್ 6. ಅಸ್ಸಾಂ 190 ಹುಲಿಗಳನ್ನು ಹೊಂದಿದ್ದು, ಅದ್ಭುತ ಅಸ್ಸಾಂ ಭಾರತದ ಈಶಾನ್ಯ ಪ್ರದೇಶದಲ್ಲಿ ವನ್ಯಜೀವಿ ಹಾಟ್ಸ್ಪಾಟ್ ಆಗಿದೆ. ಮಾನಸ್, ಪೊಬಿಟೋರಾ, ನಮೇರಿ, ದಿಬ್ರು ಸೈಖೋವಾ ರಾಷ್ಟ್ರೀಯ ಉದ್ಯಾನವನ ಮತ್ತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಗಳು ಅಸ್ಸಾಂನ ಗಮನಾರ್ಹ ಪ್ರವಾಸಿ ತಾಣಗಳಾಗಿವೆ. ಇದು ಹುಲಿಗಳ ಹೆಚ್ಚಿನ ಜನಸಾಂದ್ರತೆಗೆ ಹೆಚ್ಚಿನ ಜನಸಂಖ್ಯೆಗೆ ಹೆಸರುವಾಸಿಯಾಗಿದೆ. ಟಾಪ್ 5. ತಮಿಳುನಾಡು 264 ಹುಲಿಗಳನ್ನು ಹೊಂದಿದ್ದು, ತಮಿಳುನಾಡು ತನ್ನ ನೈಸರ್ಗಿಕ ಆವಾಸ ಸ್ಥಾನದ ದೊಡ್ಡ ಪ್ರದೇಶಗಳನ್ನು ಜೈವಿಕ ಮೀಸಲುಗಳಾಗಿ ಪರಿವರ್ತಿಸುವ ಮೂಲಕ ರಕ್ಷಿಸುತ್ತದೆ. ತಮಿಳುನಾಡಿನಲ್ಲಿ 3 ಜೀವಗೋಳ ಮೀಸಲುಗಳಿವೆ ಮತ್ತು 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಇದು ಪ್ರಾಣಿಗಳ ಶ್ರೇಣಿಗೆ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ನೀಡುತ್ತದೆ ಮತ್ತು ಬಂಗಾಳದ ಹುಲಿ, ಭಾರತೀಯ ಆನೆ ಸೇರಿದಂತೆ ಹಲವಾರು ಅಳಿವಿನಂಚಿನಲ್ಲಿರುವ ಪ್ರಭೇದಗಳಿಗೆ ನೆಲೆಯಾಗಿದೆ. ಟಾಪ್ 4. ಮಹಾರಾಷ್ಟ್ರವು 312 ಹುಲಿಗಳನ್ನು ಹೊಂದಿದ್ದು, ಮಹಾರಾಷ್ಟ್ರ ರಾಜ್ಯದ ಭೌಗೋಳಿಕ ಪ್ರದೇಶವು ದಟ್ಟ ಅರಣ್ಯದಿಂದ ಆವೃತವಾಗಿದೆ ಮತ್ತು ಅರಣ್ಯ ಪ್ರದೇಶಗಳನ್ನು ವನ್ಯಜೀವಿ ಮೀಸಲುಗಳಾಗಿ ಪರಿವರ್ತಿಸುವ ಮೂಲಕ ತಮ್ಮ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುತ್ತದೆ. ಮಹಾರಾಷ್ಟ್ರದ ವಿದರ್ಭ ಪ್ರದೇಶದಲ್ಲಿ ಅಮರಾವತಿ ಜಿಲ್ಲೆಯ ಮೆಲ್ಘಾಟ್ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಚಂದ್ರಾಪುರ ಜಿಲ್ಲೆಯ ತಡೋಬಾ ಅಂಧಾರಿ ಹುಲಿ ಸಂರಕ್ಷಿತ ಪ್ರದೇಶಗಳಂತಹ ಹಲವಾರು ಮೀಸಲು ಉದ್ಯಾನವನಗಳಿವೆ. ಇವು ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸಂಖ್ಯೆಯ ಹುಲಿಗಳಿಗೆ ನೆಲೆಯಾಗಿದೆ. ಟಾಪ್ 3. ಉತ್ತರಾಖಂಡವು 442 ಹುಲಿಗಳನ್ನು ಹೊಂದಿದ್ದು, ಉತ್ತರಾಖಂಡ್ ರಾಜ್ಯ ಹಿಮಾಲಯನ್ ಬೆಲ್ಟ್ ಅನನ್ಯ, ಅಪರೂಪದ ಮತ್ತು ಸಂರಕ್ಷಿತ ಜಾತಿಯ ಕಾಡು ಪ್ರಾಣಿಗಳಿಗೆ ನೆಲೆಯಾಗಿದೆ. ಇದು ಅಭಯಾರಣ್ಯಗಳು ಮತ್ತು ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಭಾರತದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನಗಳೆಂದರೆ ಜಿಮ್ ಕಾರ್ಬೆಟ್ ಮತ್ತು ರಾಜಾಜಿ ರಾಷ್ಟ್ರೀಯ ಉದ್ಯಾನವನವನ್ನು ಅಳಿವಿನಂಚಿನಲ್ಲಿರುವ ಬಂಗಾಳದ ಹುಲಿಗಳನ್ನು ರಕ್ಷಿಸಲು ರಚಿಸಲಾಗಿದೆ. ಇದು ಈಗ ಭಾರತದಲ್ಲಿ ಪರಿಸರ ಪ್ರವಾಸೋದ್ಯಮ ತಾಣವಾಗಿದೆ. ಟಾಪ್ 2. ಕರ್ನಾಟಕದಲ್ಲಿ 524 ಹುಲಿಗಳಿದ್ದು, ಕರ್ನಾಟಕ ರಾಜ್ಯವು ಪ್ರಾಣಿಗಳ ಸಮೃದ್ಧ ಜೀವ ವೈವಿಧ್ಯತೆಯನ್ನು ಬೆಂಬಲಿಸುತ್ತದೆ ಮತ್ತು ಭಾರತದ 20% ಹುಲಿ ಜನಸಂಖ್ಯೆಗೆ ನೆಲೆಯಾಗಿದೆ. ವನ್ಯಜೀವಿ ಅಭಯಾರಣ್ಯಗಳು ಮತ್ತು ಕರ್ನಾಟಕದ 5 ರಾಷ್ಟ್ರೀಯ ಉದ್ಯಾನವನಗಳು ತೇಗ ಮತ್ತು ರೋಸ್ವುಡ್ ಕಾಡುಗಳಿಂದ ಪ್ರಾಬಲ್ಯವನ್ನು ಹೊಂದಿದೆ.
ಮತ್ತು ಭಾರತದಲ್ಲಿ ಅತಿ ಹೆಚ್ಚು ಕಾಡು ಆನೆಗಳ ನೆಲೆಯಾಗಿದೆ. ಮತ್ತು ಹುಲಿ ಗಣತಿ 2018ರ ಪ್ರಕಾರ 524 ಬಂಗಾಲದ ಹುಲಿಗಳನ್ನು ಹೊಂದಿದೆ. ಟಾಪ್ 1 ಮಧ್ಯಪ್ರದೇಶ. ಮಧ್ಯಪ್ರದೇಶವು 526 ಹುಲಿಗಳನ್ನು ಹೊಂದಿದ್ದು, ಮಧ್ಯಪ್ರದೇಶವು 6 ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ನೆಲೆಯಾಗಿದೆ. ಬಂಗಾಳದ ಹುಲಿಗಳನ್ನು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳಲ್ಲಿ ಮೀಸಲಾದ ರಕ್ಷಣೆ ಮತ್ತು ಸಂರಕ್ಷಣೆಗಾಗಿ ಹೊಂದಿದೆ. ಕನ್ಹಾ ಹುಲಿ ಸಂರಕ್ಷಿತ ಪ್ರದೇಶ, ಬಾಂಧವಗಡ, ಪೆಂಚ್, ಪನ್ನಾ ಮತ್ತು ಸಾತ್ಪುರ ರಾಷ್ಟ್ರೀಯ ಉದ್ಯಾನವನಗಳು ಮಧ್ಯಪ್ರದೇಶದ ಪ್ರಮುಖ ಸಂರಕ್ಷಿತ ಪ್ರದೇಶಗಳಾಗಿದ್ದು, ಹುಲಿಗಳ ಯೋಜನೆಯ ಪ್ರದೇಶಗಳಾಗಿ ನಿರ್ವಹಿಸಲ್ಪಡುತ್ತವೆ ಮತ್ತು ಅಳಿವಿನಂಚಿನಲ್ಲಿರುವ ಬಂಗಾಳದ ಹುಲಿಗಳ 526 ಜನಸಂಖ್ಯೆಗೆ ನೆಲೆಯಾಗಿದೆ. ಇವು ಫ್ರೆಂಡ್ಸ್ ಭಾರತದ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ 10 ರಾಜ್ಯಗಳು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ.